ನಾನಿವತ್ತು ಒಳ್ಳೆ ತಂಪಾದ ಬ್ಯಾಲ್ದಣ್ಣಿಂದು ಪಾನಕನ ಮಾಡ್ತಾ ಇದ್ದೀನಿ. ಇವತ್ತಂತೂ ತುಂಬ ಚೆನ್ನಾಗಿತ್ತು, ಟೇಸ್ಟ್ ಅಂತೂ ಅಷ್ಟೇ ಚೆನ್ನಾಗಿತ್ತು. ಮಾತ್ರ ಎಲ್ಲ ಥರದ ಪಾನಕನೂ ಕುಡಿತೀವಲ್ವಾ, ಆದರೆ ಈ ಬೇಲ್ದಣ್ಣಿನ ಪಾನಕ ಅಂತೂ ತುಂಬ ಇಷ್ಟ ನಮಗಂತೂ. ತುಂಬ ಚೆನ್ನಾಗಿರುತ್ತೆ, ಏನಿಲ್ಲ ಇದ್ರ ಟೇಸ್ಟೇ ಒಂಥರ ಸೂಪರ್ ಅಂತಲೇ ಹೇಳ್ಬೋದು. ನಾನು ಮಾಮೂಲಿ ಕರ್ಬೂಜ ಹಣ್ಣಿಂದು ಪಾನಕ ಕುಡ್ದಿರ್ತೀವಿ, ಮತ್ತು ಇನ್ನೊಂದು ಬೇರೆ ಥರ ಎಲ್ಲ ಪಾನಕಗಳ್ನು ಕುಡ್ದಿರ್ತೀವಿ, ಆದರೆ ಈ ಬೇಲ್ದಣ್ಣಿನ ಪಾನಕನೇ ಒಂಥರ ಚೆನ್ನಾಗಿರುತ್ತೆ. ನೋಡಿ ನಾನಿವಾಗ ಮಾಡೋದು ಯಾವ ರೀತಿ ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ ನಾನಿವಾಗ ಇಲ್ಲೇ ಕುಟ್ಟೋದಕ್ಕೆ ಹೋಗ್ತಾಯಿದ್ದೀನಿ. ಕುಟ್ಟೋಕ್ಕಾಗಲ್ಲ, ಯಾಕಂದರೆ ಕುಟ್ಟಿ ಹೊಡೆದು ತೋರಿಸ್ತೀನಿ. ಕೆಳಗಡೆ ನಾನು ಕುಟ್ಕೊಂಡು ಆಮೇಲೆ ಬೆಲ್ಲನೂ ಕೂಡ ಕುಟ್ಕೊಂಡು ಬರ್ತೀನಿ. ನೋಡಿ ಇದನ್ನು ಕೆಳಗಡೆ ಕುಟ್ಕೊಂಡು ಬೆಲ್ಲನೂ ಕೂಡ ಕುಟ್ಟಿ ಪುಡಿ ಮಾಡಿಕೊಂಡು ತೊಗೊಂಡು ಬರ್ತೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಬೇಲ್ದಣ್ಣು ಅಂತ ಅಂದರೆ ಅಷ್ಟು ಚೆನ್ನಾಗೈತೆ, ಅಂದರೆ ಚೆನ್ನಾಗಿ ಹಣ್ಣಾಗಿತ್ತು. ನೋಡ್ತಾ ಇದ್ರಲ್ಲ, ಈಗ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಇನ್ನೊಂದು ದಿನ ಬೇಗನೆ ನಾನು ಓಪನ್ ಮಾಡಬೇಕಿತ್ತು ಅನಿಸುತ್ತೆ. ಇನ್ನೊಂದು ಸ್ವಲ್ಪ ಹಣ್ಣಾಗಿರೋದು ಒಂದು ಸ್ವಲ್ಪ ಡ್ರೈ ಥರ ಅನ್ನಿಸ್ತು, ಆದರೂ ಪರವಾಗಿಲ್ಲ. ಒಂದು ಸ್ವಲ್ಪ ಹೊತ್ತು ನೆನೆ ಹಾಕಿ ನೀರಲ್ಲಿ ಸ್ವಲ್ಪ ನೀರು ಹಾಕಿ ಇಟ್ಬಿಟ್ಟು ಆಮೇಲೆ ಮಾಡಿಕೊಂಡೆ. ತುಂಬ ಚೆನ್ನಾಗಿತ್ತು ಮಾತ್ರ, ಟೇಸ್ಟ್ ಅಂತೂ ಸಕ್ಕತ್ತಾಗಿತ್ತು. ನಮಗಂತೂ ಈ ಬೇಲ್ದಣ್ಣಿಂದು ಪಾನಕ ಅಂತ ಅಂದರೆ ಸಖತ್ ಇಷ್ಟ, ಚೆನ್ನಾಗಿರುತ್ತೆ. ನೋಡಿ ನಾನು ಈ ರೀತಿಯಾಗಿ ಮಾಡ್ತಾಯಿದ್ದೀನಿ. ನೋಡಿ ಈಗ ಒಂದು ನೆನೆಸಿದ್ದೆ, ಅದನ್ನು ಮತ್ತೆ ಮಿಕ್ಸಿನಲ್ಲಿ ರುಬ್ಕೊಂಡು ಮತ್ತೆ ಇದನ್ನು ನೋಡಿ ಬೆಲ್ಲನೂ ಕೂಡ ಎಲ್ಲ ಇದರಲ್ಲಿ ಹಾಕಿದ್ದೀನಿ. ಏಲಕ್ಕಿ ಇದೆಲ್ಲ ಕುಟ್ಬಿಟ್ಟು ಹಿಂಗಾದ್ರೂ ಕೂಡ ಕುಟ್ಕೊಳ್ಬೋದು. ಕೆಲವೊಬ್ಬೊಬ್ರು ಎಲ್ಲ ಒಂದು ಸ್ವಲ್ಪ ಕಡ್ಡಿ ಥರ ಅದೆಲ್ಲ ಸಿಗುತ್ತೆ, ಬೀಜ ಅದೆಲ್ಲ ಅಂತ ಅಂದ್ಬಿಟ್ಟು ನಾನು ಮತ್ತೆ ಸೋಸ್ಕೊಂಡ್ಬಿಡ್ತೀನಿ ಎಲ್ಲ. ಇದನ್ನೆಲ್ಲ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದ್ಮೇಲೆ ನಾನೊಂದು ಜಾಲರಿ ಥರ ಬರುತ್ತಲ್ಲ, ಮಾಮೂಲಿ ದೊಡ್ಡದು ಸೋಸೋದು ಬರುತ್ತಲ್ಲ, ಅದನ್ನು ಹಾಕ್ಕೊಂಡು ನಾನು ಫುಲ್ಲು ಸೋಸ್ಕೊಂಡ್ಬಿಡ್ತೀನಿ. ಚೆನ್ನಾಗಿರುತ್ತೆ ನೋಡಿ. ಹೀಗೆ ಎಲ್ಲವನ್ನು ಇದು ಮಾಡಿಕೊಂಡು ಚೆನ್ನಾಗಿ ಬೆಲ್ಲ ಒಂದು ಕರಗಬೇಕು. ಅಂದರೆ ಇದಕ್ಕೆ ಐಸ್ ಕ್ಯೂಬ್ನು ಕೂಡ ಹಾಕ್ಕೊಂಡು ಕುಡ್ಕೊಳ್ಬೋದು. ನಾವೇನು ಐಸ್ ಕ್ಯೂಬ್ ಎಲ್ಲ ಏನು ಹಾಕೋಕ್ಕೆ ಹೋಗಲ್ಲ, ಹಂಗೆ ಮಾಡ್ಕೊಳ್ತೀನಿ. ನೋಡಿ ಇವಾಗ ಇದನ್ನೆಲ್ಲ ಇಷ್ಟು ಈ ಪಾನಕ ಇದು ರೆಡಿಯಾಗಿದೆಯಲ್ಲ, ನೋಡಿ ಇದನ್ನು ಸೋಸೋದನ್ನು ತಗೊಂಡ್ಬಿಟ್ಟು ನಾನು ಇವಾಗ ಅದಕ್ಕೆಲ್ಲ ಹಾಕ್ಬಿಟ್ಟು ನೀಟಾಗಿ ಎಲ್ಲ ಸೋಸ್ತೀನಿ. ಕೆಲವೊಬ್ಬೊಬ್ರು ಸೋಸ್ತಾರೆ, ಕೆಲವೊಬ್ಬೊಬ್ಬರು ಸೋಸೋದೇ ಇಲ್ಲ, ಹಂಗೆ ಕುಡ್ಕೊಳ್ಬೋದು. ಹಂಗೆ ಕುಡಿದ್ರೇ ಇನ್ನೂ ಚೆನ್ನಾಗಿರುತ್ತೆ. ಅಂದ್ರೆ ತುಂಬ ಚೆನ್ನಾಗಿತ್ತು. ಮಕ್ಕಳು ಮನೆಯಲ್ಲೆಲ್ಲ ಇದ್ರಲ್ಲ, ಬೇಸಿಗೆ ಮನೆಯಲ್ಲಿ ಬಿಸಿಲು, ಹಾಗಾಗಿ ನಾನು ಈ ರೀತಿಯಾಗಿ ಸ್ವಲ್ಪ ನೀರನ್ನೆಲ್ಲ ಹಾಕ್ಬಿಟ್ಟು ಅದರಲ್ಲಿರೋ ಅಂಶ ಎಲ್ಲ ತೆಗೆದೆ. ಅಂದರೆ ಬೆಲ್ಲ ಜಾಸ್ತಿನೇ ಆಗಿತ್ತಲ್ಲ ಸಿಹಿ ಅಂತ ಹೇಳ್ಬಿಟ್ಟು ಇನ್ನೂ ಸ್ವಲ್ಪ ನೀರು ಹಾಕಬೇಕಿತ್ತು ಅಂತ ಹೇಳಿ ಹಾಕ್ಕೊಂಡೆ. ನೋಡಿ ಮನೆಯಲ್ಲೂ ಮಕ್ಳುಗಳಿಗಂತೂ ಸಖತ್ ಇಷ್ಟ ಆಯಿತು. ಎರಡೆರಡು ಸಲ ಈಸ್ಕೊಂಡು ಕುಡಿದ್ರು ಅವರು. ಅಂದರೆ ಇವರು ಮಾಮೂಲಿ ಪಾನಕ ಮಾಡ್ತೀನಲ್ಲ, ಇದು ಕರ್ಬೂಜ ಹಣ್ಣಿಂದು ಪಾನಕ ಮಾಡಿದಾಗ ಮಕ್ಕಳಂತೂ ಇಷ್ಟಪಟ್ಟೇನು ಅಷ್ಟೊಂದು ಇಷ್ಟಪಟ್ಟೆಲ್ಲ ಏನು ಕುಡಿಯೋದೇ ಇಲ್ಲ. ಅವರೇನು ಮಾಮೂಲಿ ಏನು ಅಷ್ಟೊಂದು ಕುಡಿಯೋದೇ ಇಲ್ಲ. ಈ ಪಾನಕ ಅಂತೂ 2 ಸಲ ಇಸ್ಕೊಂಡು ಕುಡಿದ್ರು. ನೋಡ್ತಾ ಇದ್ದೀರಲ್ಲ ಹೀಗೆ. ಮತ್ತೆ ಗ್ಲಾಸ್ಗೆ ಹಾಕ್ಕೊಂಡು ಕೊಟ್ಟೆ ಮಕ್ಳಿಗೂ. ಹಂಗೆ ಹೊಸಬ್ರು ಯಾರಾದರೂ ನನ್ನ ಚಾನಲ್ ಗಣಿಕಾ ಕಿಚನ್ ಬ್ಲಾಗ್ನ ಯಾರೆಲ್ಲ ನೋಡ್ತಾ ಇದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಹಂಗೆ ನೋಡ್ತಾ ಇದ್ರೆ ಈಗಲೇ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಜೊತೆಗೆ ಒಂದು ಲೈಕನ್ನು ಕೂಡ ಕೊಡಿ, ವಿಡಿಯೋ ಇಷ್ಟ ಆಗಿದ್ರೆ. ಹಾಗೆ ಫೇಸ್ಬುಕ್ಕಲ್ಲಿ ಯಾರೆಲ್ಲ ನೋಡ್ತಾ ಇದ್ರೆ ಇನ್ನೂ ಫಾಲೋ ಮಾಡ್ದಿರ ಹಂಗೆ ನೋಡ್ತಾ ಇದ್ರೆ ಈಗಲೇ ಫಾಲೋ ಮಾಡ್ಕೊಳ್ಳಿ, ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ. ನೋಡಿ ಈಗ ನಾನು ಎಲ್ಲವನ್ನು ಕೂಡ ಅದೇ ಪಾನಕ ಎಲ್ಲ ರೆಡಿ ಮಾಡಿಕೊಂಡು ಸೋಸ್ಕೊಂಡು ಎಲ್ಲ ತಗೊಂಡೆ. ಏನು ಟೈಮ್ ಏನು ಹಿಡಿಯಲ್ಲ, ಬೇಗ ಆಗೋಗ್ಬಿಡುತ್ತೆ. ನೋಡಿ ಈಗ ಪಾನಕನ ಹಾಕ್ತಾ ಇದ್ದೀನಿ. ಅಂದರೆ ನಾವು ಸೋಸ್ಕೊಂಡಾದ್ರೂ ಕುಡಿಬೋದು, ಹಂಗೆ ಆದ್ರೂ ಕುಡ್ಕೊಳ್ಬೋದು. ಕೆಲವೊಬ್ಬೊಬ್ಬರಿಗೆ ಸೋಸೋದೆಲ್ಲ ಇಷ್ಟ ಆಗಲ್ಲ, ಕೆಲವೊಬ್ಬೊಬ್ಬರಿಗೆ ಸೋಸ್ಕೊಂಡೇ ಕುಡಿಬೇಕು. ಯಾವ ಥರ ಬೇಕಾದ್ರೂ ಕೂಡ ಕುಡ್ಕೊಳ್ಬೋದು. ತುಂಬ ಚೆನ್ನಾಗಿರುತ್ತೆ ಮಾತ್ರ, ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿತ್ತು ಪಾನಕ ಅಂತೂ. ನೀವು ಒಂದ್ಸಲ ಟ್ರೈ ಮಾಡಿ. ಒಳ್ಳೆ ಈ ಬೇಸಿಗೆಗಂತೂ ಒಳ್ಳೆ ತಂಪಾದ ಒಳ್ಳೆ ಆರೋಗ್ಯಕರವಾದ ಪಾನಕ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ. ಎಲ್ರಿಗೂ ನಮಸ್ಕಾರ. ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಹಂಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫಾಲೋ ಮಾಡಿ.